ಅಲ್ಲಿರೋರ್ನ ಇಲ್ಲಿಗೆ ನಾನು ಕರಿತೀನಿ. ಅವ್ರು ಯಾರು ಅನ್ನೋದು ಅಂಕಿತಾ ಅವರು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಕ್ಯಾಮ್ರಾ ತಗೊಂಡಿದ್ದು ಮುಖ್ಯ ಉದ್ದೇಶ ಏನು? ರಾಜ್ಕುಮಾರ್ ಅವ್ರನ್ನ ಹತ್ತಿರದಿಂದ ನೋಡ್ಬೋದು, ಕಾರ್ಯಕ್ರಮಗಳಿಗೆಲ್ಲ ಹೋಗ್ಬೋದೆಲ್ಲ ಅಂತೇಳಿ ಅದೇ ಆಟ ಮಾಡಿ ಕ್ಯಾಮ್ರಾ ತಗೊಂಡೆ ನಾನು. ನನಗೆ ಅವಾಗ ಅಣ್ಣವರು ಫೋಟೋಸ್ ತೆಗಿಯೋಕ್ಕೆ ಅಪ್ಪ ಯೂಸ್ ಮಾಡ್ತಾ ಇದ್ದ ಕ್ಯಾಮ್ರಾ ಇವಾಗ ನನಗೋಸ್ಕರ ನನಗೆ ಪರ್ಸನಲ್ ಫೋಟೋಗ್ರಾಫರ್ ಆಗಿ ಪಪ್ಪ ಫೋಟೋಸ್ ತೆಗಿತಾರೆ. ಅವಿಯಣ್ಣ ತೇಜು ಅಕ್ಕ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ನಿನಗೆ ಈ ಇಂಡಸ್ಟ್ರಿಗೆ ಬರೋದಕ್ಕೆ ಈ ಫಾದರ್ಗಿಂತ ನಿನ್ನ ಗಾಡ್ ಫಾದರು ಅವಿನಾಶ್ ತೇಜು ಅಕ್ಕ. ಸೊ ನೀನು ಬರೀ ನನ್ನ ಇಷ್ಟ, ಅಪ್ಪು ಇಷ್ಟ, ಬರೀ ನಮ್ಮ ಮೇಲೆ ಕಂಪ್ಲೀಟ್ ಫೋಕಸ್ ನಿಂದಾಗಿರ್ಬೋದು, ಮಮ್ಮಿದಾಗಿರ್ಬೋದು ಇರೋದು. ಸೊ ನಿಮಗೆ ಜೀವನದಲ್ಲಿ ಏನು ಇಷ್ಟ? ನನಗೆ ನನ್ನ ಇಷ್ಟ ಅಂತ ಅನ್ನೋದು ಏನೂ ಇಲ್ಲ. ನೀನು ಜೀವನದಲ್ಲಿ ಏನೇನು ಇಷ್ಟಪಟ್ಟಿದೆಲ್ಲ ನನಗೆ ಆಗಬೇಕು ಅಂತ ಅಂದ್ಕೊಂಡಿದೆಯೋ ಅದೆಲ್ಲ ನೆರವೇರಿದ್ರೆ ಅದೇ ನನ್ನ ಖುಷಿ, ಅದೇ ನನ್ನ ಇಷ್ಟ. ನನ್ನ ಇಂಡಸ್ಟ್ರಿಗೆ ತೊಗೊಂಬರ್ಬೇಕಾದ್ರೆ ನಿಮಗೂ ಎಷ್ಟೊಂದು ಜನ ಹೇಳಿರ್ತಾರೆ ಏಂತಿಕೆ ಏನು ಬೇಡ ಅಂತ. ನಿರ್ದೇಶಕರು ಅವ್ರ ಹೆಸರು ನನಗೆ ಹೇಳಕ್ಕೆ ಇಷ್ಟಪಡಲ್ಲ, ಇದೆಲ್ಲ ಬೇಡ ಅನಿಸುತ್ತೆ ಅಂತೇಳಿ ಮೆಸೇಜ್ ಮಾಡಿದರು. ಆ ನಿರ್ದೇಶಕರಿಗೆ ನಾನು ನಿನ್ನ 10th ರಿಸಲ್ಟ್ ಬಂದಾಗ ಕಳಿಸಿದ್ದೆ, ಆ್ಯಕ್ಟಿಂಗಲ್ಲೂ ಇದ್ದಾಳೆ, ಎಜುಕೇಷನ್ನು ಟಾಪರ್ ಇದ್ದಾಳೆ ಅಂತೇಳಿ 10th ಕಳಿಸಿದ್ದೆ. ಅಟ್ ಎ ಸೇಮ್ ಟೈಮ್ ನಿಂದು PUC ಬಂದಾಗಲೂ ಸರ್ಗೆ ಸೇಮ್ ಮೆಸೇಜ್ ಮಾಡಿದ್ದೆ. ಕೆಲವ್ರಿಗೆ ಉತ್ತರ ಕೊಟ್ಟಿದ್ದೀನಿ ನಾನು. ನನ್ನ ಮಗಳು ಈ ಥರ ಚಾಲೆಂಜಿಂಗ್ ತೊಗೊಂತಾಳೆ, ಆಡ್ಕೊಳ್ಳೋರ ಮುಂದೆ ಅವಳು ಏನಂತ ಸಾಧಿಸಿ ತೋರಿಸ್ತಾಳೆ ಅನ್ನೋ ನನ್ನ ಕಾನ್ಫಿಡೆನ್ಸ್ ಇತ್ತದು. ಅದನ್ನು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಾಡಿದೆ. ಎಷ್ಟು ಖುಷಿ ಇದೆ ಈಗ? ತುಂಬ ಖುಷಿ ಇದೆ. ಅದನ್ನು ಆ ಖುಷಿನೆಲ್ಲ ಹೇಳ್ಕೊಳಕ್ಕಾಗಲ್ಲ, ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ. ಆಯ್ತು ಬಿಡು, ಬೇಡ. ವಿಷಯ ಯಾವ ತಂದೆನೂ ಈ ರೀತಿ ಅವಕಾಶ ಸಿಕ್ಕಿರಲ್ಲ, ಮಗಳಿಂದ ಇಂಟರ್ವ್ಯೂ ತಗೊಳ್ಳೋಂಥದ್ದು. ಅದು ನಿನ್ನಿಂದ ಸಿಕ್ತು. ಕಾರ್ಯಕ್ರಮದ ಕೊನೆಯ ಘಟ್ಟ ಅಂತ ಅಂದ್ಕೊಂಡಿದ್ದೆ, ಬಟ್ ನಂಗೆ ಥಟ್ ಅಂತ ಉಳಿತು. ಇದೇನು ಸಭಾ ಕಾರ್ಯಕ್ರಮ ಮುಗಿಸಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ನಿಮಗೆ ಅನ್ನಿಸ್ಬೋದು. ಯಾಕೆ ಅಂತಂದರೆ ಇಷ್ಟೊತ್ತು ಈ ಇಂಟರ್ವ್ಯೂಗೆ ಕಾರಣೀಕರ್ತರು ಯಾರು ಅಂತಂದರೆ ಡೆಫಿನೆಟ್ಲಿ ಅದು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಇಲ್ಲಿ, ಪರೋಕ್ಷವಾಗಿ ಅಲ್ಲಿರೋರನ್ನ ಇಲ್ಲಿಗೆ ನಾನು ಕರಿತೀನಿ. ಅವ್ರು ಯಾರು ಅನ್ನೋದು ಅಂಕಿತಾ ಅವರು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಸೊ ತಡ ಯಾಕೆ, ಬೇಗ ಮಾಡಿಬಿಡೋಣ ಆ ಕೆಲಸ. ಫಸ್ಟ್ ಆಫ್ ಆಲ್ ನನ್ನ ಮಗಳು ಇಷ್ಟೇ ರ್ಯಾಂಕ್ ತೊಗೋಬೇಕು, ಅಷ್ಟೇ ತೊಗೋಬೇಕು ಅಂತ ನಿನಗಿಲ್ಲ ಅಂತ ನನಗೆ ಗೊತ್ತು. ಬಟ್ ಎಷ್ಟು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ನೀನು? ನೀನು ಎಬೋ 90 ಮೇಲೆ ಬಂದೇ ಬರ್ತೀಯ ಅಂತ ಗೊತ್ತಿತ್ತು. ಬಟ್ ನನಗೆ ಮಾತ್ರ ಯಾಕೆ ಪಾಸ್ ಆದರೆ ಸಾಕು ಅಂತ ಹೇಳ್ತಿದ್ದೆ. ನೀನು ಟೆನ್ಷನ್ ತೊಗೊತಾ ಇದ್ದಲ್ಲಪ್ಪ, ಯಾವಾಗ ನೋಡು ಓದು ಊಟ ತಿಂಡಿ ಎಲ್ಲ ಬಿಟ್ಟು ಓದ್ತಾ ಇದ್ಲು. ಆ ಒಂದು ಸಂದರ್ಭದಲ್ಲಿ ನಾನು ನಿನಗೆ ಹೇಳ್ತಾ ಇದ್ದೆ, ಪಾಸ್ ಆದರೂ ಸಾಕು, ಯಾಕೆ ಜಾಸ್ತಿ ಟೆನ್ಷನ್ ತೊಗೊಬೇಡ ಅಂತ. ಸರಿ. ಆಮೇಲೆ ಈ ಇಂಟರ್ವ್ಯೂಲ್ಲಿ ಕೂತಾಗ ಒಂದಷ್ಟು ನಾನೇ ಹೇಳ್ತಾ ಇರಲಿಲ್ಲ, ನೀನು ನೋಡಿ ನನಗೆ ಕಾನ್ಷಿಯಸ್ ಆಗೋಗ್ತಿತ್ತು. ನೀನು ಯಾಕೆ ಅಷ್ಟು ಎಮೋಷ್ನಲ್ ಆಗ್ತಿದೆ ಪಾಪ? ಅಂದರೆ ಕೆಲವೊಂದು ವಿಷಯಗಳು ಮಾತಾಡಿದಾಗ, ಇವಾಗ ಫ್ಯಾಮಿಲಿ ಮ್ಯಾಟರ್ ತೊಗೊಂಡಾಗ ನನಗೆ ಗೊತ್ತು ನಿನಗೆ ಎಷ್ಟು ಸ್ಟ್ರೆಸ್ಫುಲ್ ಆಗಿರತ್ತೆ. ಅವಾಗ ಎಷ್ಟು ನಿನ್ನ ತಲೆಯಲ್ಲಿ ಆ ಫ್ರಸ್ಟ್ರೇಷನ್ ಇಟ್ಕೊಂಡಿರ್ತೀಯ, ಆ ಕಮೆಂಟ್ಸ್ಗಳೆಲ್ಲ ಕೇಳಿದಾಗ ಎಷ್ಟು ಅದನ್ನು ಒಳಗಡೆ ಇಟ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ನಿನಗೆ ಅದೆಷ್ಟು ಮನಸ್ಸಲ್ಲಿತ್ತು ಅಂತ. ಬಟ್ ಅದ್ರ ಬಗ್ಗೆ ನೀನೇನು ಹೇಳೋಕ್ಕೆ ಇಷ್ಟಪಡ್ತೀಯ? ಆಯ್ತು ಬಿಡು, ಬೇಡ. ಯಾರೇನೇ ಕಮೆಂಟ್ಸ್ ಮಾಡೋದು ಏನು ಮಾಡೋದು, ನನಗೆ ನಿನ್ನ ಕೆಪಾಸಿಟಿ ಗೊತ್ತಿತ್ತು. ನನ್ನ ಮಗಳು ಈ ಥರ ಚಾಲೆಂಜಿಂಗಾಗಿ ತೊಗೊಂತಾಳೆ, ಆಡ್ಕೊಳ್ಳೋರ ಮುಂದೆ ಅವಳು ಏನಂತ ಸಾಧಿಸಿ ತೋರಿಸ್ತಾಳೆ ಅನ್ನೋ ಒಂದು ನನ್ನ ಕಾನ್ಫಿಡೆನ್ಸ್ ಇತ್ತದು. ಅದನ್ನು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಾಡಿದೆ. ನೀನು ಎಷ್ಟು ಖುಷಿ ಇದೆ ಈಗ? ತುಂಬ ಖುಷಿ ಇದೆ. ಅದನ್ನು ಆ ಖುಷಿನೆಲ್ಲ ಹೇಳ್ಕೊಳಕ್ಕಾಗಲ್ಲ, ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ. ಓಕೆ. ಅವಿಯಣ್ಣ ತೇಜು ಅಕ್ಕ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ಫಸ್ಟ್ ಇಂಡಸ್ಟ್ರಿಗೆ ತೊಗೊಂಬಂದಿದ್ದೆ ಅವರು, ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು. ಫಸ್ಟ್ ಆ್ಯಕ್ಚುಲಿ ಅವರು ಅವಿಯಣ್ಣವರು ಫೇಸ್ಬುಕ್ಕಲ್ಲಿ ಏನೋ ನಿಂದು ಯಾವುದೋ ಒಂದು ವಿಡಿಯೋ ನೋಡಿ ಮೆಸೇಂಜಲ್ಲಿ ಮೆಸೇಜ್ ಹಾಕಿ ಕಾಂಟ್ಯಾಕ್ಟ್ ಮಾಡಿದ್ದು ಅಂತ ಅಂದ್ಕೊತೀನಿ. ಅವರು ಅವಾಗ ಅವ್ರದ್ದೊಂದು ವೆಬ್ ಸೀರೀಸ್ ಏನೋ ಮಾಡ್ತಾ ಇರುವಾಗ ಈ ಥರ ಕಂಟೆಂಟು ಸೀರೀಸ್ ಇದೆ ಸರ್, ಕಾಮಿಡಿ ಓರಿಯೆಂಟೆಡ್ ಬರುತ್ತೆ, ನಿಮ್ಮ ಮಗಳ ಕೈಲಿ ಮಾಡಿಸ್ತೀರಾ ಅಂತಂದಾಗ ನನಗೆ ಫಸ್ಟೇ ಖುಷಿ. ಯಾಕೆಂದರೆ ನನಗೆ ಇನ್ನು ಚಿಕ್ಕ ವಯಸ್ಸೆಲ್ಲ ಅವಾಗೆಲ್ಲ ಅಪ್ಪು ಸರ್ ಡ್ಯಾನ್ಸ್ಗಳು ಬಂದಾಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದೆ. ಅವ್ರು ಆ್ಯಕ್ಟಿಂಗ್ ಯಾವ ರೀತಿ ಮಾಡ್ತಾರೆ ಅದೇ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ.
ಏನೋ ನನ್ನ ಮಗಳನ್ನ ಕೇಳ್ತಾ ಇದ್ದಾರಲ್ಲ ಯಾರೋ ಅವರೇ ವೆಬ್ ಸೀರೀಸ್ಗೆ ಆ್ಯಕ್ಟಿಂಗ್ ಮಾಡಿಸ್ತೀರಾ ಅಂತೇಳಿ ಒಂದು ಖುಷಿನಲ್ಲಿ ಇಮಿಡಿಯೇಟಾಗಿ ನಂಬರ್ ಕಳಿಸಿ ಅವ್ರ ಹತ್ರ ಮಾತಾಡಿದೆ. ಅವ್ರು ತಕ್ಷಣ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಶೂಟಿಂಗಿಗೆ ಕರೆದುಬಿಟ್ರು ಅವರು. ಆವಾಗ ಶೂಟಿಂಗ್ ಕರೆದಾಗ ಆವಾಗ ವೆಬ್ ಸೀರೀಸಲ್ಲಿ ಕಾಮಿಡಿ ಸೀರೀಸ್ ಅಂತ ಮಾಡ್ತಾಯಿದ್ರು. ಅದರಲ್ಲಿ ಫಸ್ಟ್ ನೀನು ಮಾಡಿದೆ, ತುಂಬ ಖುಷಿ ಆಯ್ತು. ಅವಾಗ ನಿನಗೆ ಆ್ಯಕ್ಚುಲಿ ಮಾತಾಡೋಕ್ಕೆ ಬರ್ತಾರಿಲ್ಲ, ಈಗಲೂ ಅದೆಲ್ಲ ಯೂಟ್ಯೂಬ್ಸಲ್ಲೆಲ್ಲ ಇದೆ, ಅದನ್ನು ನಾನು ನಿನ್ನ ತೋರಿಸ್ತಾ ಇರ್ತೀನಿ, ನೀನು ಅದನ್ನೆಲ್ಲೋ ರೀಶೇರ್ ಮಾಡಬೇಡಪ್ಪ, ಎಲ್ಲೋ ಹಾಕ್ಬೇಡಪ್ಪ, ಏನು ಈ ಥರ ಮಾತಾಡಿದ್ದೀನಿ ಅಂತ ನೀನೇ ಅಂತಿರ್ತೀಯ. ಅವಿನಾಶ್ ತೇಜು ಬಗ್ಗೆ ಮಾತಾಡಬೇಕು ಅಂತಂದರೆ ಈಗ ಕೆಲವರು ಇಂಡಸ್ಟ್ರಿನಲ್ಲಿ ಹೇಳ್ತಾರೆ, ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳು ಯಾರು ಬಂದಾಗ ನಿಮ್ಮ ಇಂಡಸ್ಟ್ರಿನಲ್ಲಿ ಬರೋಕ್ಕೆ ಯಾರು ಗಾಡ್ ಫಾದರ್ ಅಂತ ಅವ್ರವ್ರವ್ರು ಹೇಳ್ಕೊತಾರೆ. ನಿನಗೆ ಈ ಇಂಡಸ್ಟ್ರಿಗೆ ಬರೋದಕ್ಕೆ ಈ ಫಾದರ್ಗಿಂತ ನಿನ್ನ ಗಾಡ್ ಫಾದರು ಅವಿನಾಶ್ ತೇಜು ಅಕ್ಕ. ಓಕೆ, ನೆಕ್ಸ್ಟು ನನಗೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ ಗೊತ್ತು ನೀನು ರಾಜ್ಕುಮಾರ್ ಸರ್ ದೊಡ್ಡ ಫ್ಯಾನ್ ಅಂತ. ಸೊ ನಿಂದು ಎಷ್ಟೊಂದು ಮೂಮೆಂಟ್ಸ್ ಇದೆ ರಾಜ್ಕುಮಾರ್ ಸರ್ ಜೊತೆ ನೀನು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ನೀನು ತಿಂಡಿ ಮಾಡಿರೋದು, ಊಟ ಮಾಡಿರೋದು, ಪ್ರತಿಯೊಂದು ಸ್ಟೋರೀಸ್ ನನ್ನ ಹತ್ರ ಶೇರ್ ಮಾಡಿದ್ಯಾ. ನನಗೆ ಇವಾಗ ಎಲ್ಲರೂ ಕೂತ್ಕೊಂಡಾಗ ಇಂಟರ್ವ್ಯೂಲಿ ಅಪ್ಪು ಸರ್ ಜೊತೆ ನಿಮ್ಮ ಕ್ಷಣಗಳೇನು, ನಿಮ್ಮ ಮೆಮೊರೀಸ್ ಎಷ್ಟು ಚೆನ್ನಾಗಿತ್ತು ಅಂತೆಲ್ಲ ಕೇಳ್ತಾರೆ. ಸೊ ನನಗೆ ಇವಾಗ ನಾನು ನಿನಗೆ ಕೇಳ್ತಾ ಇದ್ದೀನಿ, ರಾಜ್ಕುಮಾರ್ ಸರ್ ಜೊತೆ ಮೂಮೆಂಟ್ಸ್ ಎಲ್ಲ ಏನೇನು ಸ್ಪೆಂಡ್ ಮಾಡಿದ್ದೀರಾ, ಅದು ಎಷ್ಟು ಚೆರಿಷ್ ಮಾಡ್ತೀರಾ, ಎಷ್ಟು ಸ್ಪೆಷಲ್ ಅನಿಸುತ್ತೆ? ರಾಜ್ಕುಮಾರ್ ಸರ್ ಅದೊಂದು ಬೆಸ್ಟ್ ಮೂಮೆಂಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅನ್ನೋದಕ್ಕಿಂತ ಅವ್ರನ್ನ ಮೊದಲನೇ ಸಲ ನಾನು ಭೇಟಿ ಮಾಡಿದ್ದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಎಲ್ಲಿ? ನಾನು ಅವಾಗ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಓ, ಇದು ಯೂಶಲಿ ನಾನು ಇದನ್ನು ಎಲ್ಲೂ ಹೇಳ್ಕೊಂಡಿಲ್ಲ, ಯಾಕೆಂದರೆ ಈ ಥರ ಸಂದರ್ಭಗಳು ಯಾವತ್ತೂ ನನಗೆ ಬಂದಿರಲಿಲ್ಲ. ಇವತ್ತು ನೀನು ಕೇಳ್ತಾ ಇರೋದು ನಿನಗೂ ಮೋಸ್ಟ್ಲಿ ಹೇಳಿದ್ದೀನಿ, ನನಗೆ ಗೊತ್ತಿದೆ ಅನಿಸುತ್ತೆ. ನಾನು 3rd ಸ್ಟ್ಯಾಂಡರ್ಡ್ 3rd ಅಥವಾ 4th ಇದ್ದೆ ಅಂತ ಅನಿಸುತ್ತೆ. ಗವಿಗಂಗಾಧರ ದೇವಸ್ಥಾನ ಅಂತ ಇದೆ ಇಲ್ಲಿ ಗುಟ್ಟಳ್ಳಿನಲ್ಲಿ, ಕೆಂಪೇಗೌಡ ನಗರ. ಅಲ್ಲಿ ಒಂದು ಕಳಶನ ಶಂಕುಸ್ಥಾಪನೆ ಮಾಡೋದಕ್ಕೆ ಬಂದಿದ್ದರು ರಾಜ್ಕುಮಾರ್ ಅವರು. ಆವಾಗ ನಮ್ಮ ತಾಯಿಯವರ ತಾಯಿ ನಮ್ಮ ಅಜ್ಜಿ ಬಂದಿದ್ದರು, ಊರಿಂದ ಬಂದಿದ್ದರು. ಅವಾಗ ರಾಜ್ಕುಮಾರ್ ಬಂದಿದ್ದಾರಂತೆ, ನೋಡೋಕೆ ಹೋಗ್ತಾ ಇದ್ದೀನಿ ಅಂತಂದಾಗ ನಮ್ಮ ಅಜ್ಜಿ ರಾಜ್ಕುಮಾರ್ ಅವರು ಅಭಿಮಾನಿ. ಅವರು ಸಿನಿಮಾಗಳೆಲ್ಲ ಟಿ ವಿಲಿ ನೋಡಿ ಮತ್ತು ಹಾಡುಗಳೆಲ್ಲ ಕೇಳಿ ತುಂಬ ಖುಷಿ ಪಡ್ತಾಯಿದ್ದಾರೆ. ರಾಜ್ಕುಮಾರ್ ಬಂದವನಂತೆ ನನ್ನ ಕರ್ಕೊಂಡು ಹೋಗಪ್ಪ ಅಲ್ಲಿಗೆ ಅಂತ. ಸರಿ, ಆ ಕ್ರೌಡೆ ಅಜ್ಜಿ, ನಾನು ಚಿಕ್ಕ ಮಗು, ನಮ್ಮ ಅಜ್ಜಿ ಅಲ್ವಾ, ಕರ್ಕೊಂಡು ಫಂಕ್ಷನ್ಗೆ ಹೋದಾಗ ಅಲ್ಲಿ ರಾಜ್ಕುಮಾರ್ ಅವ್ರನ್ನ ಅಷ್ಟು ಸುಲಭವಾಗಿ ಯಾರೂ ಮೀಟ್ ಮಾಡೋಕ್ಕಾಗಲ್ಲ. ಕಾರ್ಯಕ್ರಮ ಎಲ್ಲ ಮುಗೀತು, ಕಾರ್ಯಕ್ರಮ ನೋಡ್ಕೊಂಡು ಕೂತಿದ್ದೋ, ಎಲ್ಲ ಮುಗೀತು. ಆ ದೇವಸ್ಥಾನದ ಹಿಂಭಾಗ ಒಂದು ಅರ್ಚಕರ ಮನೆ ಇದೆ. ಆ ಮನೆಗೆ ಏನು ಮಾಡಿದ್ರು, ಮಧ್ಯಾಹ್ನ ಆಗಿತ್ತು, ಕಾರ್ಯಕ್ರಮ ಮುಗಿದಾಗ ಊಟಕ್ಕೆ ಹೋಗಿದ್ರು. ಆವಾಗ ಅಲ್ಲಿ ನಮ್ಮ ಅಜ್ಜಿ ಮಾತಾಡಿಸ್ಲಿಲ್ವಲ್ಲ ಅವ್ರನ್ನ, ರಾಜ್ಕುಮಾರ್ ಅವ್ರನ್ನ. ಒಬ್ಬರು ಪೊಲೀಸು ಸರ್, ಅವ್ರ ಆಫೀಸರ್, ಅವರು ತುಂಬ ಉನ್ನತ ಹುದ್ದೆಲಿದ್ದರು ಅನಿಸುತ್ತೆ ಅವರು. ಆ ಪೋಸ್ಟ್ ಅವಾಗ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರನ್ನೂ ಕೇಳ್ದೆ, ಸರ್ ನಮ್ಮ ಅಜ್ಜಿ ಅಪ್ಪಾಜಿಯವ್ರು ನೋಡ್ಬೇಕಂತೆ ರಾಜ್ಕುಮಾರ್ ಸರ್ನ ಅಂತ. ಅಯ್ಯೋ ಅಜ್ಜಿ, ನಿನ್ನ ನಡೆಯೋಕ್ಕೆ ಆಗಲ್ಲ, ಯಾಕಜ್ಜಿ ರಷ್ಯಲ್ಲಿಗೆ ಬಂದಿದ್ಯಾ, ಸರಿ ಕುತ್ಕೊಂಡಿರೋ ಅಜ್ಜಿ, ಅವ್ರಿಗೆ ಹೇಳ್ತೀನಿ ಅಂತ ಹೇಳಿ ಅವರು ಒಳಗಡೆ ಹೋಗಿ ಹೇಳಿದ್ದಾರೆ. ಯಾವುದೋ ಒಂದು ಅಜ್ಜಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿದೆ ಮಾತಾಡಿಸ್ಬೇಕಂತೆ ಅಂತ. ಅವರು ಸರಿ ಹೌದಾ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಊಟ ಮಾಡಿಕೊಂಡು ತಕ್ಷಣ ಮನೆಯಿಂದ ಹೊರಗಡೆ ಬಂದರು. ನಮ್ಮ ಮನೆ ಜಿಗ್ಲಿ ಕಟ್ಟೆ ಮೇಲೆ ನಾನು ಚಿಕ್ಕ ಹುಡುಗ, ಮೋಸ್ಟ್ಲಿ ನಿನ್ನ ತಮ್ಮನಿಗಿಂತ ಚಿಕ್ಕವನು, ಅಜ್ಜಿ ಜೊತೆ ಕೂತಿದ್ದೆ. ಅವರು ಹೊರಗಡೆ ಮನೆಯಿಂದ ಬಂದಿದ್ದ ತಕ್ಷಣವೇ ಫಸ್ಟು ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರು. ಅದು ಆ ಮೂಮೆಂಟ್ ಹೇಳೋಕ್ಕಾಗಲ್ಲ. ಆಮೇಲೆ ಅಜ್ಜಿ ಯಾಕೆ ಎಷ್ಟು ಇದರಲ್ಲಿ ಬಂದರೆ ನೀವು ನೋಡೋದಕ್ಕೆ ನನ್ನ, ಈ ರಶ್ಯಲ್ಲಿ ಏನಕ್ಕೆ ಬರೋಕ್ಕೆ ಹೋದ್ರಿ ನೀವು ಅಂತೆಲ್ಲ ಅದೇ ಮಾಮೂಲಿ ಕೇಳಿ. ಇಲ್ಲಪ್ಪ, ನಿನ್ನನ್ನು ಬರೀ ಟಿ ವಿನಲ್ಲಿ ನೋಡ್ತಾ ಇದ್ದೆ, ಇಲ್ಲೇ ಬಂದಿದೆಯಾ ಮನೆ ಹತ್ರ ಅಂತ ಹೇಳಿದ್ರು, ಅದಕ್ಕೆ ಬಂದಪ್ಪ ನೋಡೋಕ್ಕೆ ಅಂತಂದರು. ಹೌದಾ ಚೆನ್ನಾಗಿದ್ದೀರಾ, ಆಯಿತು, ಆರೋಗ್ಯವಾಗಿರಿ, ಊಟ ಮಾಡಿದ್ರ ಅಂತೆಲ್ಲ ವಿಚಾರಿಸ್ಕೊಂಡು ಪಕ್ಕದಲ್ಲಿ ನನ್ನ ಚಿಕ್ಕ ಹುಡುಗ, ಯಾರಿವನು ಮೊಮ್ಮಗನ ಅಂತ ಕೆನ್ನೆ ಹಿಂಗೆ ಇಂಟಿದ್ರು ನನಗೆ. ಆ ಮೂಮೆಂಟು ಅದು ನನಗೆ ಆ ಕ್ಷಣಕ್ಕೆ ಅದೇನು ಅನ್ನಿಸ್ಲಿಲ್ಲ. ನಾನು ಬೆಳೀತಾ ಇಂಡಸ್ಟ್ರಿನಲ್ಲಿ ಅಪ್ಪಾಜಿನ ನೋಡ್ಕೊಬಂದಲ್ಲ, ಆವಾಗ ಆ ಮೂಮೆಂಟ್ ನನಗೆ ತುಂಬ ಗ್ರೇಟ್ ಆಗೋಯಿತು. ಆವಾಗಿಂದ ನಾನು ರಾಜ್ಕುಮಾರ ಅಪ್ಪಟ್ಟ ಅಭಿಮಾನಿ. ನನಗೆ ಆವಾಗ ಎಲ್ಲೋದ್ರೂ ಇದನ್ನು ತುಂಬ ಕಡೆ ನಾನು ನನ್ನ ರಿಲೇಷನ್ಸ್ ಕಡೆ ಎಲ್ಲರ ಹತ್ರನೂ ಹೇಳ್ಕೊಂಡಿದ್ದೀನಿ, ಮಾಧ್ಯಮದ ಮುಂದೆ ಎಲ್ಲೂ ಈ ವಿಷಯ ಮಾತಾಡಿಲ್ಲ. ಇದೇ ಫಸ್ಟ್ ಟೈಮ್ ನೀನು ನನ್ನನ್ನು ಕೇಳಿದ್ದಕ್ಕೆ ನಾನು ಹೇಳ್ತೀನಿ. ಅದಕ್ಕೆ ಇದು ಬ್ಲಡ್. ಅಪ್ಪ ರಾಜ್ಕುಮಾರ್ ಸರ್ ಅಭಿಮಾನಿ, ಮಗಳು ಅವ್ರ ಮಗ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ. ಅಪ್ಪ 3rd ಸ್ಟ್ಯಾಂಡರ್ಡ್ ಇದ್ದಾಗ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ನನಗೆ 3 ವರ್ಷ ಇದ್ದಾಗಲಿಂದನೇ ಅಪ್ಪು ಸರ್ ಮೂವಿ ತೋರಿಸಿ ಅವ್ರ ಮೂವಿ ನೋಡಿ ನಾನು ಅವ್ರ ಅಭಿಮಾನಿ ಆಗಿದ್ದು. ಅದು ಬಿಟ್ಟು ನನ್ನ ತಮ್ಮ 3 ತಿಂಗಳಿದ್ದಾಗ ಫಸ್ಟ್ ಸೆಲೆಬ್ರಿಟಿ
ಸೆಲೆಬ್ರಿಟಿ ಅಂತ ತೋರಿಸಿ ಫಸ್ಟ್ ಮಾತಾಡ್ಸೋದೇ ಅಪ್ಪು ಸರ್ನ. ಇದು ನಾನು ಹೇಳಿರಲಿಲ್ಲ. ನನ್ನ ತಮ್ಮ 3 ತಿಂಗಳಿದ್ದಾಗ ಅಪ್ಪು ಸರ್ ಕೈ ಕೊಟ್ಟಾಗ ಅಯ್ಯೋ ಇಷ್ಟು ಚಿಕ್ಕ ಹುಡುಗನ ಅಂದ್ಬಿಟ್ಟು ಅವರು ಎತ್ಕೊಂಡು ಮುದ್ದು ಮಾಡಿದರು. ಅದು ಕೂಡ ತುಂಬ ಸ್ಪೆಷಲ್ ನಮಗೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನೀವು ಫೋಟೋಗ್ರಾಫರ್ ಅಂತ ಅಂದರೆ ನಿನ್ನ ಪ್ಯಾಷನ್ ಫೋಟೋಗ್ರಫಿ ಅಂತ ಕೆಲವೊಬ್ರು ಗೊತ್ತು. ನಿನ್ನ ಕ್ಯಾಮ್ರಾ ತೊಗೊಂಡಿದ್ದು ಮುಖ್ಯ ಉದ್ದೇಶ ಏನು? ಎಂತಕ್ಕೆ ಕ್ಯಾಮ್ರಾ ತೊಗೊಂಡು ಫೋಟೋಗ್ರಾಫಿನ ಎಂತಕ್ಕೆ ಪ್ಯಾಷನ್ ಮಾಡ್ಕೊಂಡಿದ್ದು ಅದು ಸ್ವಲ್ಪ ಹೇಳಿ. ಅಂದರೆ ನಮ್ಮ ಅಪ್ಪಂಗೆ ಅವಾಗ ತುಂಬ ಟೀನೇಜಲ್ಲಿದ್ದಾಗ ಯಾವ್ದ್ಯಾವುದಕ್ಕೂ ದುಡ್ಡು ಸೇವ್ ಮಾಡಿಕೊಂಡು ಒಳ್ಳೆ ಮೂವಿ ನೋಡ್ಕೊಂಬರ್ಬೇಕು, ಈ ಥರ ಏನಾದ್ರು ತಿನ್ಕೊಂಬರ್ಬೇಕು, ಆ ಥರ ಎಲ್ಲ ದುಡ್ಡು ಸೇವ್ ಮಾಡಿದ್ರೆ ನಮ್ಮಪ್ಪ ಪಾಕೆಟ್ ಮನಿನ ಸೇವ್ ಮಾಡ್ಕೊಂಡು ಒಂದು ಒಳ್ಳೆ ಕ್ಯಾಮ್ರಾ ತೊಗೊಂಡು ಫೋಟೋಗ್ರಾಫಿನೇ ಮಾಡ್ಬೇಕು ನಾನು ಅಂತ ಆಗ ಪ್ಯಾಷನ್ ಆಗೋದನ್ನು ತೊಗೊಂಡು ಟೀನೇಜ್ ಕ್ಯಾಟಗರಿಯಲ್ಲಿ ನಮ್ಮಪ್ಪ ಇದ್ದಾಗ ಫೋಟೋಗ್ರಫಿ ಮಾಡ್ತಾ ಇದ್ರು. ಅವಾಗ ಇಂಡಸ್ಟ್ರಿಗೆ ಹೋಗಿದ್ದು ಅಪ್ಪ. ಸೊ ಅದೇಂತಕ್ಕೆ ಮಾಡಿದ್ದು? ಅವಾಗ ಇಂಡಸ್ಟ್ರಿ ಏನಂತಂದರೆ ಕ್ಯಾಮ್ರಾಮ್ಯಾನ್ಗಳಿಗೆ ತುಂಬ ರೆಸ್ಪೆಕ್ಟ್ ಇತ್ತು. ರೆಸ್ಪೆಕ್ಟ್ ಅಂದರೆ ಅವಾಗ ತುಂಬ ಕಡಿಮೆ ಫೋಟೋಗ್ರಾಫರ್ಸ್ಗಳು. ಯಾವುದೇ ಒಂದು ಸಿನಿಮಾ ಸಮಾರಂಭಗಳಾಗಲಿ ಇನ್ನೊಂದಾಗಲಿ ಫೋಟೋಗ್ರಾಫರ್ ಇದ್ದಾರೆ ಕ್ಯಾಮ್ರಾ ಹಾಕೊಂಡು ಬಂತು ಅಂತಂದರೆ ಅವ್ರನ್ನ ಯಾರೂ ತಡೀತಾ ಇರಲಿಲ್ಲ. ನಾನು ಇದನ್ನು ತುಂಬ ಕಡೆ ಎಲ್ಲ ನೋಡಿದ್ದೆ. ಅಪ್ಪಾಜಿಯವ್ರ ಹತ್ರ ಯಾರು ಫೋಟೋಗ್ರಾಫರ್ ಯಾರು ಬಂದಿದ್ದಾರೆ ಅಂದರೆ ಅಪ್ಪಾಜಿಯವ್ರನ್ನ ತುಂಬ ಹತ್ರದಿಂದ ಹೋಗಿ ನೋಡೋರು, ಮಾತಾಡ್ಸೋರು. ಯಾಕೆಂದರೆ ಫೋಟೋಗ್ರಾಫರ್ ಅಲ್ವ, ಅವ್ರನ್ನ ಬಿಟ್ಬಿಡೋರು. ನನಗೆ ಅವಾಗ ಅದೊಂದು ಆಸೆ ಬಂತು, ನಾನು ಫೋಟೋಗ್ರಾಫರ್ ಆದರೆ ರಾಜ್ಕುಮಾರ್ ಅವ್ರನ್ನ ಹತ್ರದಿಂದ ನೋಡ್ಬೋದು, ಅವ್ರ ಕಾರ್ಯಕ್ರಮಗಳಿಗೆಲ್ಲ ಹೋಗ್ಬೋದೆಲ್ಲ ಅಂಥೇಳಿ ಅದೇ ಹಠ ಮಾಡಿ ಕ್ಯಾಮ್ರಾ ತೊಗೊಂಡೆ. ಮನೆಯಲ್ಲಿ ನಾನು ಸ್ವಲ್ಪ ಸೇರಿಸಿ ದುಡ್ಡಿಟ್ಕೊಂಡು ನಮ್ಮ ಅಮ್ಮನ ಹತ್ರನೂ ಸ್ವಲ್ಪ ದುಡ್ಡು ಇಸ್ಕೊಂಡು ಒಂದು ಒಳ್ಳೆ ಕ್ಯಾಮ್ರಾ ಪರ್ಚೇಸ್ ಮಾಡಿ ಸ್ವಲ್ಪ ಅವಾಗ ಕಲ್ತವಾಗ ಏನಾಯಿತು, ಯಾವುದೇ ಸಮಾರಂಭಗಳು ಫಂಕ್ಷನ್ಗಳು ಏನೇ ರಾಜ್ಕುಮಾರ್ ಅವ್ರದ್ದು ಯಾವುದೇ ಇತ್ತು ಅಂದ್ರೂ ನಾನು ಅಲ್ಲಿ ಹೋಗ್ತಾಯಿದ್ದೆ. ನನ್ನನ್ನು ಯಾರೂ ತಡೀತಾ ಇರಲಿಲ್ಲ. ಕ್ಯಾಮ್ರಾ ಹಾಕೊಂಬಂದರೆ ಫೋಟೋಗ್ರಾಫರ್ ಅವ್ರು ಬಿಟ್ಬಿಡಿ ಅಂತ ಹೇಳಿ ದಾರಿ ಮಾಡಿಕೊಡೋರು. ಹೋಗೋದು, ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿ ಕುತ್ಕೊಳ್ಳೋದೇ ಒಂದು ಖುಷಿ, ಸಂತೋಷ. ಅವರಲ್ಲಿದ್ದಾರೆ ಅಂತಂದ್ರೆ ಅವ್ರನ್ನ ತುಂಬ ಹತ್ರದಿಂದ ಹಿಂಗೆ ನೋಡೋದು, ಅವ್ರನ್ನಷ್ಟು ಸ್ಟಿಲ್ಗಳು ತೆಗಿಯೋದು, ಮಾತಾಡ್ಸೋದು, ಈ ಥರದ್ದೆಲ್ಲ ಅವಕಾಶಗಳು ಒದಗಿ ಬಂತು. ನಾನು ಮುಖ್ಯ ಉದ್ದೇಶ ಆಗಿದ್ದು ಫೋಟೋಗ್ರಾಫರ್ ಅಂತ ಬಂದಿದ್ದದಕ್ಕೆ ರಾಜ್ಕುಮಾರ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡ್ಬೋದು ಅನ್ನೋ ಒಂದೇ ಒಂದು ಉದ್ದೇಶ. ಸೊ ನಮ್ಮಪ್ಪ ರಾಜ್ಕುಮಾರ್ ಸರ್ನ ಅಡ್ಮೈರ್ ಮಾಡಬೇಕು ಅಂತ ಆ ಏಜಲ್ಲೇ ಅವ್ರ ಸೇವಿಂಗ್ಸ್ನೆಲ್ಲ ಇಟ್ಕೊಂಡು ಫೋಟೋಗ್ರಾಫಿ ಕಲ್ತ್ಕೊಂಡು, ಅಂದರೆ ಇದರಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಅಪ್ಪ ಅಣ್ಣವರು ದೊಡ್ಡ ಫ್ಯಾನು. ಪ್ರತಿಯೊಂದು ಇದ್ರಲ್ಲಿ ನಮ್ಮ ಫ್ಯಾಮ್ಲಿ ಪೂರ್ತಿ ಹಂಗೆ, ನಾನು ನನ್ನ ತಮ್ಮ ಅಪ್ಪ ಅಮ್ಮ ಎಲ್ಲರೂ ಅಷ್ಟೇ. ಅವ್ರ ಅಣ್ಣವರು ಅಂದ್ರೇ ನಮಗೆ ಅದೊಂಥರ ಮನೆ ದೇವ್ರ ಫೀಲಿಂಗ್ ನಮಗೆ. ಅವ್ರನ್ನ ಅಷ್ಟು ಅಡ್ಮೈರ್ ಮಾಡ್ತೀವಿ. ನಮ್ಮಪ್ಪ ಇದನ್ನು ಯಾವಾಗಲೂ ಹೇಳ್ತಾ ಇರೋರು ನನಗೆ, ನಾನು ಫೋಟೋಗ್ರಾಫಿ ಕಲ್ತಿದ್ದೆ ಅದಕ್ಕೆ, ನಾನು ಫೋಟೋಗ್ರಾಫರ್, ನನ್ನ ಕ್ಯಾಮ್ರಾ ತೊಗೊಂಡಿದ್ದೆ ಅದಕ್ಕೆ ಅಂತ. ಆಮೇಲೆ ಅಣ್ಣವರು ಹೋದ್ಮೇಲೆ ನಮ್ಮಪ್ಪ ಪ್ಯಾಷನ್ನ ಅಷ್ಟು ಕಂಟಿನ್ಯೂ ಮಾಡಲಿಲ್ಲ. ಅವ್ರ ಮುಖ್ಯ ಉದ್ದೇಶನೇ ಅದಾಗಿತ್ತು. ಅದಾದಮೇಲೆ ಅಪ್ಪ ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಆಮೇಲೆ ಮತ್ತೆ ಇವಾಗ ಅವ್ರ ಮಗಳಿಗೋಸ್ಕರ ನನಗೆ ಅವಾಗ ಅಣ್ಣವರು ಫೋಟೋಸ್ ತೆಗಿಯೋಕ್ಕೆ ಅಪ್ಪ ಯೂಸ್ ಮಾಡ್ತಾ ಇದ್ದ ಕ್ಯಾಮ್ರಾ, ಇವಾಗ ನನಗೋಸ್ಕರ ಈಗಿನ ಟೆಕ್ನಾಲಜಿ ಪ್ರಕಾರ ಕ್ಯಾಮ್ರಾ ತೊಗೊಂಡು ನನಗೆ ಪರ್ಸನಲ್ ಫೋಟೋಗ್ರಾಫರ್ ಆಗಿ ನನಗೆ ಪಪ್ಪ ಫೋಟೋಸ್ ತೆಗಿತಾರೆ. ಅಪ್ಪನ ಬಗ್ಗೆ ಹೇಳಬೇಕು ಅಂದರೆ ಅದೊಂದು ಮೇನ್ ವಿಷಯ. ನಾನು ಯಾವಾಗಲೂ ಕೇಳ್ತಾ ಇದ್ದೆ ಅಪ್ಪನ ಹತ್ರ ಇದನ್ನು. ಸೊ ಇದನ್ನೆಲ್ಲೂ ಹೇಳಿರಲಿಲ್ಲ ಅಪ್ಪ. ಸೊ ಇವಾಗ ಪಪ್ಪ ನೆಕ್ಸ್ಟ್ ಏನಂದರೆ, ಇವಾಗ ನಾನು ಏನೇ ಕೇಳೋಕ್ಕೂ ಮುಂಚೆನೇ ನನಗೆ ತೊಗೊಂಬಂದು ಕೊಟ್ಟಿರ್ತೀಯ ನೀನು ಆಲ್ರೆಡಿ. ಇವಾಗ ಎಕ್ಸಾಂಪಲ್, ನನಗೆ ಇವಾಗ ರಾತ್ರಿ ಇದು ಊಟ ಮಾಡಬೇಕು ಅಂದರೆ ಆಲ್ರೆಡಿ ಪ್ರಿಪೇರ್ ಆಗೋಗಿರುತ್ತೆ. ಅಥವಾ ನನಗೆ ಇವಾಗ ನನ್ನ ಬರ್ಡೇಗೆ ಗಿಫ್ಟ್ ಬೇಕು, ನನ್ನ ರಿಸಲ್ಟಿಗೆ ಗಿಫ್ಟ್ ಬೇಕು ಅಂದರೆ ನೀನು ಬರ್ಡೇಗೆ ಆಲ್ರೆಡಿ ಗಿಫ್ಟ್ ಕೊಡಿಸ್ಬಿಟ್ಟಿರ್ತೀಯ. ನನಗೆ ಏನೇನು ಇಷ್ಟ ನಿಂಗೆ ಮುಂಚೆನೇ ಗೊತ್ತಿರುತ್ತೆ, ಮುಂಚೆನೇ ಕೊಡಿಸ್ಬಿಟ್ಟಿರ್ತೀಯ. ಸೊ ನೀನು ಬರೀ ನನ್ನ ಇಷ್ಟ, ಅಪ್ಪು ಇಷ್ಟ, ಬರೀ ನಮ್ಮ ಮೇಲೆ ಕಂಪ್ಲೀಟ್ ಫೋಕಸ್ ನಿಂದಾಗಿರ್ಬೋದು, ಮಮ್ಮಿದಾಗಿರ್ಬೋದು ಇರೋದು. ಸೊ ನಿಮಗೆ ಜೀವನದಲ್ಲಿ ಏನಿಷ್ಟ? ಇಂಥದ್ದು ಆಗಬೇಕು, ಇಂಥದ್ದು ಸಿಗಬೇಕು, ನಿಮ್ಮ ಫೇವ್ರೆಟ್, ನಿಮ್ಮ ಇಷ್ಟದ ಏನಿಷ್ಟ? ನನಗೆ ನನ್ನಿಷ್ಟ ಅಂತ ಅನ್ನೋದು ಏನೂ ಇಲ್ಲ. ನಿನ್ನ ಜೀವನದಲ್ಲಿ ಏನೇನು ಇಷ್ಟಪಟ್ಟಿದೆಲ್ಲ ನನಗೆ ಆಗಬೇಕು ಅಂತ ಅಂದ್ಕೊಂಡಿದೆಯೋ ಅದೆಲ್ಲ ನೆರವೇರಿದ್ರೆ ಅದೇ ನನಗೆ ಖುಷಿ, ಅದೇ ನನ್ನ ಇಷ್ಟ. ಓಕೆ. ಅಪ್ಪ ಅಮ್ಮಂದಿರದು ಇಷ್ಟೇ, ನಾವು ಮಕ್ಕಳು ಏನು ಇಷ್ಟಪಡ್ತಾರೋ ಅದೆಲ್ಲ ಆಗಿಬಿಟ್ರೆ ಅವರು ಖುಷಿ. ಓಕೆ. ಅಂದರೆ ಸ್ವಂತದ್ದು ಏನು ಅಂದರೆ ನನಗೆ ಇದಾಗಬೇಕು, ಈ ಥರ ಆಗಬೇಕು, ಆ ಥರದ್ದು ಏನೂ ಇಷ್ಟ ಇಲ್ಲ. ಏನೂ ನನಗೆ ಇಷ್ಟ ಇಲ್ಲ. ನಿನ್ನ ಇಷ್ಟನೇ ನನ್ನ ಇಷ್ಟ. ಆಯಿತು. ಸೊ ಇವಾಗ ಇನ್ನೊಂದು ಪ್ರಶ್ನೆ ಏನಂದರೆ ಪಾಪ, ಇವಾಗ ಯೂಶ್ವಲಿ ನಾನು 8 ವರ್ಷ ಇದ್ದಾಗಲೇ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಸೊ ಆವಾಗ ಬಂದಾಗ ಯೂಶ್ವಲಿ ಎಲ್ಲ ಪೇರೆಂಟ್ಸ್ಗೂ ಇರೋದು ಅದು ಒಂದೇ ಪ್ರಶ್ನೆ, ಅಷ್ಟು ಚಿಕ್ಕ ವಯಸ್ಸಲ್ಲಿ ಇಂಡಸ್ಟ್ರಿಗೆ ಬಂದರೆ
ಓದಲ್ಲ ಮಕ್ಕಳು, ಕಾನ್ಸಂಟ್ರೇಟ್ ಮಾಡಲ್ಲ, ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ ಹಾಗೆ ಹಿಂಗೆ ಅಂತ. ಸೊ ನೀನು ನನ್ನ ಇಂಡಸ್ಟ್ರಿಗೆ ತೊಗೊಂಬರ್ಬೇಕಾದ್ರೆ ನಿಮಗೂ ಎಷ್ಟೊಂದು ಜನ ಹೇಳಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು, ಏಂತಿಕೆ ಏನು ಬೇಡ ಅಂತ. ಆವಾಗ ನಿಮ್ಮ ತಲೆ ಹೆಂಗೆ ಓಡ್ತಿತ್ತು ಅಂದರೆ, ನನ್ನ ಮಗಳು ಓದ್ತಾಳೆ, ಎಜುಕೇಷನ್ ಬಗ್ಗೆ ಇದು ಮಾಡಲ್ಲ, ಅಥವಾ ಇವಳು ಡಿಸ್ಟ್ರಾಕ್ಟ್ ಆಗಿಬಿಡ್ತಾಳ ಅನ್ನೋದೆಲ್ಲ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಿದ್ರಿ? ಯಾರೇನು ಹೇಳಿದ್ರು ನನಗೆ ಓಪಂತೂ ಇತ್ತು. ಏಕೆಂದರೆ ನೀನು ಆ ವಯಸ್ಸಲ್ಲಿ ಅಷ್ಟು ಚುರುಕಾಗಿರ್ತಿದ್ದೆ. ಏನೇ ಒಂದು ವಿಷಯ ಕಣ್ಣಿಂದ ಅದನ್ನು ನೋಡಿದ್ರೆ ಅದನ್ನು ಯಾವ ರೀತಿ, ಈಗ ಒಂದು ಆ್ಯಕ್ಟಿಂಗ್ ಆಗ್ಬೋದು, ಈಗ ಒಂದು ಅಪ್ಪು ಸರ್ದು ಯಾವುದೋ ಒಂದು ಸಾಂಗ್ ಬರ್ತಿತ್ತು, ನೀನು ಜಾಸ್ತಿ ಅಪ್ಪು ಫ್ಯಾನೇ ನೀನು. ಅವಾಗಿಂದ ಟಿ ವಿ ಮುಂದೆ ಕೂತ್ಕೊಂಡ್ರೆ ಯಾವುದೇ ಚಾನಲ್ ಚೇಂಜ್ ಮಾಡಿದ್ರು ಫಸ್ಟ್ ಅಪ್ಪುದು ಚೇಂಜ್ ಮಾಡಿಸಿದೆ. ಅಪ್ಪುದು ಎಲ್ಲಿ ಬರುತ್ತೆ ಹಾಕೋ, ಅಪ್ಪುದು ಸಾಂಗ್ ಹಾಕು ಅಂತ ಇದನ್ನೇ ಹೇಳ್ತೇನೆ. ನಾನು ಚಾನಲೆಲ್ಲ ಹುಡುಕ್ತಾ ಇದ್ದೆ, ಅಯ್ಯೋ ಇದು ಯಾವ ಚಾನಲಲ್ಲಿ ಬರ್ತಾಯಿತ್ತಪ್ಪ, ಈಗ ಅಪ್ಪು ಸರ್ದು ಡ್ಯಾನ್ಸ್ ಎಲ್ಲಿ, ಸಾಂಗ್ ಎಲ್ಲಿ ಬರ್ತಿದೆ, ಸಿನಿಮಾ ಎಲ್ಲಿ ಬರ್ತಿದೆ ಅಂತೇಳಿ ಹುಡುಕ್ತಾ ಇದ್ದೆ ನಾನು. ಅಂಥ ಇದರಲ್ಲಿ ಅವರು ಹೆಂಗೆ ಒಂದು ಡ್ಯಾನ್ಸ್ ಮಾಡ್ತಾರೆ ಅಥವಾ ಹೆಂಗೊಂದು ಡೈಲಾಗ್ ಹೊಡಿತಾರೆ ಅದೇ ಥರನೇ ಹೊಡಿತಾ ಇದೆ ನನ್ನ ತಲೆಯಲ್ಲಿ. ಅವಾಗಿಂದನೂ ಅದು ಇತ್ತದು. ಇವಳು ಏನೇ ಒಂದು ಸಲ ನೋಡಿದ್ರೆ ನನ್ನ ಮಗಳು ಕಲಿತಾಳೆ, ಅದನ್ನು ಮಾಡ್ತಾಳೆ ಅಂತ. ಹಾಗೆ ಓದೋದ್ರಲ್ಲೂ ಅಷ್ಟೇ, ಒಂದು ಸಲ ಓದಿದ್ರೆ ನೀನು ಅದನ್ನು ಅಷ್ಟೇ ಮತ್ತೆ ಯಾವತ್ತೇ ಕೇಳೋದಕ್ಕೆ ಉತ್ತರ ಕೊಡ್ತಾಯಿದ್ದೆ ನೀನು. ನನಗೆ ಆ ಓಪಿತ್ತದು, ನನ್ನ ಮಗಳು ಎಜುಕೇಷನ್ ಆದರೂ ಸರಿ, ಇದರಲ್ಲಾದರೂ ಸರಿ ಅವಳು ಸಹಿ ಅವಳು ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ನನಗೆಲ್ಲ ತುಂಬ ಜನ ಹೇಳೋರು, ಏನು ಸರ್ ಎಲ್ಲ ಶೂಟಿಂಗ್ ಯಾವುದೇ ಕಾರ್ಯಕ್ರಮಗಳಲ್ಲಿದ್ದರೂ ನೀವು ನಿಮ್ಮ ಮಗಳಿರ್ತೀರ, ಅವಳು ಯಾವಾಗ ಸ್ಕೂಲ್ಗೆ ಹೋಗ್ತಾಳೆ, ಯಾವಾಗ ಓದ್ತಾಳೆ, ಏನು ಮಾಡ್ತಾಳೆ ಅಂತ ತುಂಬ ಜನ ಕೇಳೋರು ನನಗೆ. ನನ್ನ ಕಾನ್ಫಿಡೆನ್ಸ್ ನನಗೆ ಗೊತ್ತಿತ್ತು, ನನ್ನ ಮಗಳೇನಂತ ನನಗೆ ಗೊತ್ತಿರಲ್ವಾ, ನನಗಿತ್ತು. ಅವ್ರಿಗೆಲ್ಲ ನಾನು ಒಂದು ಸಲ ಅಂದ್ಕೊಂಡಿದ್ದೆ, ಈಗ ಯಾವುದೇ ಪ್ರೈಮರಿ ಸ್ಕೂಲಲ್ಲಿ ಆಗೋ ಎಕ್ಸಾಮ್ಗಳು 8th, 9th, 10th ಅದೆಲ್ಲ ಉತ್ತರ ಅಲ್ಲ. ನನ್ನ ಮಗಳು ಪಬ್ಲಿಕ್ ಎಕ್ಸಾಮ್ ಅಂತ ಒಂದು 10th ಬರಲಿ ಎಕ್ಸಾಮು, ಅದರ ರಿಸಲ್ಟ್ ಬರಲಿ, ಆವಾಗ ನಿಮಗೆಲ್ಲ ಉತ್ತರ ಕೊಡ್ತೀನಿ ಅಂತೇಳಿ ಕೆಲವ್ರಿಗೆ ಉತ್ತರ ಕೊಟ್ಟಿದ್ದೀನಿ ನಾನು. ಈ ಒಂದು ಸಂದರ್ಭದಲ್ಲಿ ಒಬ್ಬರು ನಿರ್ದೇಶಕರು, ಅವ್ರ ಹೆಸರು ನನಗೆ ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರು ನನಗೊಂದು ಮೆಸೇಂಜರಲ್ಲಿ ಮೆಸೇಜ್ ಹಾಕಿದರು, ಈ ಮಗು ತಂದೆನೇ ಇದನ್ನು ಓದ್ತಾ ಇದ್ದಾರೆ ಅಂತ ಅಂದ್ಕೊಂಡು ಈ ಮೆಸೇಜ್ ಹಾಕ್ತಾಯಿದ್ದೀನಿ ನಾನು. ಆ ಮಗುಗೆ ನೀವು ಈ ಥರ ಶೂಟಿಂಗು ಅದು ಇದು ಅಂತೆಲ್ಲ ಹೋಗಿ ಇದು ಮಾಡಬೇಡಿ, ಅದು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲ್ಲ ಆ ಮಗು, ನೀವು ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಇದೆಲ್ಲ ಬೇಡ ಅನಿಸುತ್ತೆ ಅಂತೇಳಿ ಮೆಸೇಜ್ ಮಾಡಿದರು. ಅದು ತುಂಬ, ನೀನೊಂದು 5th ಸ್ಟ್ಯಾಂಡರ್ಡ್ ಇದ್ದಾಗ ಅಂತ ಅನಿಸುತ್ತೆ. ಆ ನಿರ್ದೇಶಕರಿಗೆ ನಾನು ನೀನು 10th ರಿಸಲ್ಟ್ ಬಂದಾಗ ಕಳಿಸಿದ್ದೆ, ಸರ್ ನೀವು ಅವತ್ತು ಹೇಳಿದ್ರಲ್ಲ ನನ್ನ ಮಗಳು ನೋಡಿ ಈ ಥರ ಆ್ಯಕ್ಟಿಂಗಲ್ಲೂ ಇದ್ದಾಳೆ, ಎಜುಕೇಷನ್ನು ಇದರಲ್ಲೂ ಟಾಪರ್ ಇದ್ದಾಳೆ ಅಂತೇಳಿ 10th ಕಳಿಸಿದ್ದೆ. ಅಟ್ ಎ ಸೇಮ್ ಟೈಮ್ ನಿಂದು PUC ಬಂದಾಗಲೂ ಸರ್ಗೆ ಸೇಮ್ ಮೆಸೇಜ್ ಮಾಡಿದ್ದೆ, ಸರ್ ನೀವು ಹೇಳಿದಂಥ ಹುಡುಗಿ ಎಜುಕೇಷನಲ್ಲೂ ಟಾಪರ್ ಇದ್ದಾಳೆ, ಅವಳ ನಟನೆ ಏನಿದೆ ಅದರಲ್ಲೂ ಸಹ ಅವಳು ಒಂದು ಹೆಸರು ಮಾಡಿದ್ದಾಳೆ, ಸಾಧ್ಯ ಆದರೆ ನಿಮ್ಮ ನಿರ್ದೇಶನದಲ್ಲೂ ನನ್ನ ಮಗಳಿಗೆ ಒಂದು ಸಿನಿಮಾದಲ್ಲಿ ಮಾಡೋ ಅವಕಾಶ ಕೊಡಿ ಅಂತ. ಅವರು ತುಂಬ ಖುಷಿಪಟ್ಟು ಅಪ್ರಿಷಿಯೇಷನ್ ಮಾಡಿ, ಅದೇ ನಿರ್ದೇಶಕರು ಅಪ್ರಿಷಿಯೇಷನ್ ಮಾಡಿ, ಖಂಡಿತ ಸರ್ ನಾನು ಮುಂದಿನ ಒಂದು ಚಿತ್ರದಲ್ಲಿ ನಿಮ್ಮ ಮಗಳಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇದೆಲ್ಲ ಒಂದು ತುಂಬ ಖುಷಿ ಕೊಡುತ್ತಿದ್ದಿಲ್ಲ. ಇವಾಗ ಪೇರೆಂಟ್ಸ್ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋದೇ ಅಷ್ಟು, ಅಂದರೆ ನಾವು ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇನ್ನೇನಿರಲ್ಲ, ನಮ್ಗೆ ಒಳ್ಳೇದಾಗಲಿ ಅಂತ ಇವಾಗ ಓದಿದ್ರೆ ನನ್ನ ಮಗಳು ಚೆನ್ನಾಗಿ ಓದಬೇಕು, ಅಥವಾ ಏನಾದರೂ ಬೇರೆ ಕೆಲಸಗಳು ಮಾಡ್ತಾಯಿದ್ರೆ ಅದ್ರಲ್ಲಿ ಒಳ್ಳೆ ರೀತಿ ಬೆಳವಣಿಗೆ ಆಗಬೇಕು ಅನ್ನೋದಷ್ಟೇ. ಅಷ್ಟನ್ನು ಮಾಡಿಬಿಟ್ರೆ ಸಾಕು, ಪೇರೆಂಟ್ಸ್ಗೆ ಖುಷಿ ಆಗೋಗುತ್ತೆ. ಸೊ ಇವಾಗ ಲಾಸ್ಟಾಗಿ ಎಲ್ರಿಗೂ ಗೊತ್ತಿರೋ ಹಂಗೆ ನಾನು, ನೀನು, ಮಮ್ಮಿ ಎಲ್ಲ ಮನೇಲಿ ಹೆಂಗಿರ್ತೀವಿ, ಎಷ್ಟು ಕ್ಲೋಸು, ಎಷ್ಟು ಕಿತ್ತಾಡ್ತೀವಿ, ಎಷ್ಟು ಜಗಳ ಮಾಡ್ತೀವಿ, ಎಷ್ಟು ಪ್ರೀತಿಯಿಂದ ಇರ್ತೀವಿ, ಎಷ್ಟೇ ಬೈದರೂ ಹೆಂಗೆ ಅಂಟಾಕೊಂಡು ನಮ್ಮ ಇದರಲ್ಲೇ ಹೆಂಗೆ ಇದು ಮಾಡ್ಕೋತೀವಿ ನಮ್ಗೆ ಗೊತ್ತು. ಸೊ ಇವಾಗ ಎಷ್ಟೊಂದು ಜನ ಮಕ್ಕಳಿಗೆ ಅದೊಂದು ಪೇರೆಂಟ್ಸು ಫ್ರೆಂಡ್ಲಿ ಆಗಿರಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಅಥವಾ ಅವ್ರಿಗೆ ಪೇರೆಂಟ್ಸ್ ಹತ್ರನೇ ಒಂದು ಹೋಮ್ಲಿ ಫೀಲ್ ಇರಲ್ಲ, ಇದನ್ನು ಹೇಳ್ಕೊಳಕ್ಕಾಗಲ್ಲ, ಏನು ನಮ್ಮ ಅಪ್ಪ ಅಮ್ಮ ಏನು ಮಾಡ್ಬಿಡ್ತಾರೋ, ಏನು ಹೇಳ್ಬಿಡ್ತಾರೋ ಅನ್ನೋದು ಇದೆ. ಆ ಥರ ಪೇರೆಂಟ್ಸ್ನು ನೀನು ನೋಡಿದ್ಯಾ? ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ ಆ ಥರ, ನಮಗೆ ಆ ಥರ ನೋಡಿರೋದು. ಸೊ ಆ ಥರ ಮಕ್ಕಳು ಎಷ್ಟು ಸ್ಟ್ರೆಸ್ ಆಗುತ್ತೆ, ಆ ಥರ ಎಷ್ಟೊಂದು ಉದಾಹರಣೆಗಳಿದೆ. ಸೊ ಒಂದು ಮೆಸೇಜ್ ಏನಾದರೂ ಪೇರೆಂಟ್ಸ್ ಕೇಳೋ ಆಗಿದ್ರೆ ಮಕ್ಕಳನ್ನ ಎಷ್ಟು ಫ್ರೆಂಡ್ಲಿಯಾಗಿ ಇಟ್ಕೋಬೇಕು, ಅಥವಾ ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿರಬೇಕು ಅನ್ನೋದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಪೇರೆಂಟ್ಸಾಗಿ ಹೇಳಬೇಕು ಅಂತಂದರೆ ಪ್ರತಿಯೊಂದು ಮಕ್ಕಳುಗಳಿಗೆ ಅವ್ರದ್ದೇ ಆದಂಥ ಅಭಿರುಚಿ ಇರುತ್ತೆ, ಅವ್ರದ್ದೇ ಆದಂಥ ಆಸಕ್ತಿ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಮೈಂಡ್ ಸೆಟ್ ಇರುತ್ತೆ. ನಾವು ಆ ಮಕ್ಕಳು ಯಾವ ಒಂದು ಹಂತದಲ್ಲಿ ಅವ್ರು ಏನು ಇಷ್ಟಪಡ್ತಾರೆ, ಅವ್ರ ಆಸೆಗಳೇನು ಅದೆಲ್ಲ ತಿಳ್ಕೋಬೇಕು. ಯಾವತ್ತೂ ಬರೀ ಓದು 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 ಅಂತಲ್ಲ,
ಅವರ ಆಸೆಗೆ ನಾವು ಆಸರೆಯಾಗಿ ನಿಂತು ಅದನ್ನು ಸಹ ಪ್ರೋತ್ಸಾಹ ಮಾಡ್ಕೊಂಡು ಬಂತು ಅಂತಂದರೆ ಆ ಮಕ್ಕಳು ಅದರಲ್ಲೂ ಸಹ ಉನ್ನತಿ ಹೊಂದ್ತಾರೆ ಮತ್ತು ವಿದ್ಯಾಭ್ಯಾಸದಲ್ಲೂ ಸಹ ಅಷ್ಟೇ ಉನ್ನತಿ ಹೊಂದ್ತಾರೆ. ಯಾವತ್ತೂ ಪೇರೆಂಟ್ಸ್ಗಳಾಗಿ ನಾವು ಮಕ್ಕಳ ಆಸೆಗಳನ್ನ ಫಸ್ಟ್ ಕೇಳಿಕೊಂಡು ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಇವಾಗ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅದು ಮಾಡಬೇಡ, ಇದು ಮಾಡಬೇಡ, ಅವ್ರ ಜೊತೆ ಹೋಗ್ಬೇಡ, ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡ, ಮನೇಲೇ ಇರು, ಓದು, ಸ್ಪೋರ್ಟ್ಸ್ ಕಡೆ ಹೋಗಬೇಡ, ಡೈವರ್ಟ್ ಆಗಿಬಿಡತ್ತೆ, ಹಾಗೆ ಹಿಂಗೆ ಅಂತ. ಸೊ ಆ ಥರ ರಿಸ್ಟ್ರಿಕ್ಟ್ ಮಾಡಿದ್ರೆ ಮಕ್ಳಿಗೆ ಹೆಂಗೆ ಅನ್ಸುತ್ತೆ, ಆ ಥರ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಅವರು ಮೆಂಟಾಲಿಟಿ ಹೆಂಗಿದಾಗತ್ತೆ. ಸೊ ಆ ಥರ ಮಾಡಬೇಕಾ ಬೇಡವಾ? ಖಂಡಿತ ಯಾವತ್ತೂ ಆ ರೀತಿ ಮಾಡಬಾರ್ದು. ಮಕ್ಕಳನ್ನ ಅವ್ರ ಅಭಿರುಚಿ ಏನಿದೆ ಅದಕ್ಕೆ ತಕ್ಕಂತೆ ಬಿಟ್ಬಿಡಬೇಕು. ಈಗ ಬೇರೆ ಉದಾಹರಣೆ ಬೇಡ, ಈಗ ನಮ್ಮ ಮನೆಯಲ್ಲೇ ತಗೋ, ನೀನು ಆ್ಯಕ್ಟಿಂಗು ಇದರಲ್ಲೆಲ್ಲ ಒಂದು ಹೆಸರು ಮಾಡಿದೀಗ ನಿನ್ನ ತಮ್ಮನಿಗೆ ಆ್ಯಕ್ಟಿಂಗ್ ಎಷ್ಟು ಅವಕಾಶಗಳು ಬರುತ್ತೆ ಅವನಿಗೆ, ಅವನೇನಂತಾನೆ ನಾನು ಯಾವುದೇ ಕಾರಣಕ್ಕೂ ಆ್ಯಕ್ಟಿಂಗ್ ಮಾಡಲ್ಲ, ನಾನು ಸ್ಪೋರ್ಟ್ಸು ಅಂತಾನೆ. ಅವ್ನು ಸ್ಪೋರ್ಟ್ಸ್ ಅಭಿರುಚಿ ಇದ್ದಾಗ ಅವನ್ನ ಬಿಟ್ಬಿಡ್ಬೇಕದು. ನಿನಗೇನು ಇಷ್ಟ ಇದೆಯೋ ನೀನು ಅದನ್ನು ಮಾಡಪ್ಪ ಅಂತ. ಅವನಿಗಿಲ್ಲ ನಿಮ್ಮ ಅಕ್ಕ ಆ್ಯಕ್ಟಿಂಗ್ ಆಗಿದ್ದಾಳೆ ನೀನು ಆ್ಯಕ್ಟರೇ ಆಗು ಅಂತ ಹೇಳೋಕ್ಕಾಗಲ್ಲ. ಅವಾಗ ಅವನು ಸ್ಪೋರ್ಟ್ಸಲ್ಲಿ ಇದ್ದಾನೀಗ, ಅವ್ನಿಗೆ ಗೊತ್ತಲ್ಲ, ಅವನಿಗೆ ನೋಡಿದೆಯಲ್ಲ ನಿನ್ನ ತಮ್ಮನ, ಅವ್ನ ಪಾಡ್ಗೆ ಅವನೇನು ಆಟ ಆಡಿಕೊಂಡು ಅವನು ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಕ್ರಿಕೆಟ್ ಆಡೋದು ಇದು ಮಾಡೋದು ಮಾಡಿಕೊಂಡು ಓದೋದ್ರಲ್ಲಿ ಗೊತ್ತಲ್ಲ, ಅವನು ಈ ಸಲದ್ದು ಎಕ್ಸಾಮಲ್ಲಿ ಅವನೇ ಟಾಪರು. ಅದೇ ನನ್ನ ಭಯ ಇರೋದಕ್ಕೆ ಟಾಪ್ ಬಂದಿದ್ದಾನೆ. ಮನೇಲಿ ನಮ್ಮ ಅಪ್ಪ ಅಮ್ಮ ಓದಿನ ವಿಷಯದಲ್ಲಿ ಹೆಂಗೆ ಅಂದರೆ ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ. ನನ್ನ ತಮ್ಮ 3 ಹೊತ್ತು ರೋಡಲ್ಲೇ ಆಟ ಆಡ್ಕೊಂಡಿರ್ತಾನೆ. ಅವ್ನಿಗೆ ಸ್ವಲ್ಪ ನಮ್ಮ ಅಕ್ಕ ಬೈತಾಳೆ, ನಮ್ಮ ಅಕ್ಕ ಹೊಡಿತಾಳೆ ಅನ್ನೋ ಒಂದಿಷ್ಟು ಭಯ ಇದೆಯೇನೋ ಅಷ್ಟೇ. ಅದಕ್ಕೆ ಮಾತ್ರ ಕುತ್ಕೊಂಡು ಓದೋದವನು. ಅದು ಬಿಟ್ಟು ನಮ್ಮ ಮಮ್ಮಿನೂ ತಲೆ ಕೆಡಿಸ್ಕೊಳ್ಳೋಲ್ಲ, ನಮ್ಮ ಅಪ್ಪನೂ ತಲೆ ಕೆಡಿಸ್ಕೊಳ್ಳಿ. ಏನು ನೀನು ಆಟ ಆಡ್ತೀಯೋ ಹೋಗಿ ಆಟ ಆಡು, ಇನ್ನು ಎಷ್ಟೊತ್ತು ಓದ್ತೀವೋ ಕ್ರಿಕೆಟ್ ಆಡು ಅಂತ ಅವರೇ ಕಳಿಸ್ತಾರೆ. ನಾನು ಒಬ್ಬಳೇ ಸ್ವಲ್ಪ ಸ್ಟ್ರಿಕ್ಟ್ ಮಾಡೋದು ಈ ಒಂದು ವಿಷಯದಲ್ಲಿ. ನಾನೇ ಕೇಳ್ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ, ನಾನೇ ರಿಸ್ಟ್ರಿಕ್ಟ್ ಮಾಡೋದು ನನ್ನ ತಮ್ಮನ, ಇವಾಗ ಹೋಗ್ಬೇಡ, ಇವಾಗ ಓದು, ಹಂಗೆ ಹಿಂಗೆ ಅಂತ. ಬಟ್ ಅದೇ ಪೇರೆಂಟ್ಸ್ ಜಾಸ್ತಿ ಕಂಟ್ರೋಲಿಂಗ್ ಮಾಡಿಕೊಂಡು ಇಲ್ಲ ನೀನು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತ ಹೇಳ್ತಾನೆ ಇದ್ದರೆ ಅದು ಮಕ್ಕಳು ಮೆಂಟಾಲಿಟಿನೇ ಚೇಂಜ್ ಆಗೋಗುತ್ತೆ. ಫಸ್ಟೆಲ್ಲ ಹೇಳ್ಬಿಟ್ಟು ಮಾಡ್ತಾರೆ, ಆಮೇಲೆ ನಮ್ಮ ಅಪ್ಪ ಅಮ್ಮ ಬಿಡಲ್ಲ, ಅದು ಮಾಡೋಕ್ಕೆ ಬಿಡಲ್ಲ, ಇದು ಮಾಡೋಕ್ಕೆ ಬಿಡಲ್ಲ ಅಂತ ಅವರವರೇ ಡಿಸಿಷನ್ಸ್ ತೊಗೊಳಕ್ಕೆ ಶುರು ಮಾಡಿಬಿಡ್ತಾರೆ. ಅವರವರೇ ದೊಡ್ಡವ್ರ ಥರ ಅವರವರೇ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಮೋರ್ ಓವರ್ ಪೇರೆಂಟ್ಸ್ ಫ್ರೆಂಡ್ಲಿ ಆಗಿರಬೇಕು. ಸೊ ನಾವಿಬ್ಬರು ಫುಲ್ ಫ್ರೆಂಡ್ಲಿ ಆಗಿದ್ದೀವಿ. ಅಪ್ಪ ಮಗಳಿಂದ ಇದೊಂದು ಪುಟ್ಟ ಸಂದೇಶ ಅಷ್ಟೇ. ಈ ಇಂಟರ್ವ್ಯೂ ಏನಾದರೂ ಮಮ್ಮಿ ನೋಡಿದ್ರೆ ಅಪ್ಪ ಮಗಳು ಆರಾಮಾಗಿ ಹೋಗಿ ಇಂಟರ್ವ್ಯೂ ಕೊಡ್ಕೊಂಡು ನಿಮ್ಗೇನ್ರಪ್ಪ ಅಂತ ಮಮ್ಮಿ ಹೇಳುತ್ತೆ. ಬಟ್ ಅಮ್ಮಂದಿರು ಅಷ್ಟೇ ಫ್ರೆಂಡ್ಲಿ ಆಗಿರಬೇಕು, ಮನೇಲಿ ಅಮ್ಮಂದಿರ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಇದೊಂದು ಲಾಸ್ಟ್ ಪ್ರಶ್ನೆ, ಮಮ್ಮಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಸೊ ಮಮ್ಮಿ ಬಗ್ಗೆ ನನಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ನಿನಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ನಮ್ಮಿಬ್ರಿಗೂ ಬೈಯೋದಾಗಿರ್ಬೋದು, ನಮ್ಮಿಬ್ರನ್ನ ಸಹಿಸ್ಕೊಂಡು ಮನೇಲಿ ಹಂಗಿರೋದಾಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೀನು ಇವತ್ತು ಈ ಲೆವೆಲ್ಗೆ ಈ ಮಟ್ಟಕ್ಕೆ ಬಂದಿದೀಯ ಅಂತಂದರೆ ನನ್ನ ಸಪೋರ್ಟ್ಗಿಂತ ನಿಮ್ಮ ಮಮ್ಮಿ ಸಪೋರ್ಟೇ ಮುಖ್ಯ. ಪ್ರತಿಯೊಂದು ಹಂತದಲ್ಲೂ ನಿನಗೆ ಡ್ರೆಸ್ಗಳಾಗ್ಬೋದು, ಈ ಮೇಕಪ್ಗಳು, ಜ್ಯುವೆಲ್ಸು, ಆಕ್ಸೆಸರೀಸು, ಆಯಾ ಟೈಮ್ಗೆ ತಕ್ಕಂತೆ ಇಂಥ ಡ್ರೆಸ್ಗೆ ಇಂಥ ಆಕ್ಸೆಸರೀಸ್ ಬೇಕು, ಇಂಥ ಜ್ಯುವೆಲ್ಸ್ ಬೇಕು ಅಂತೇಳಿ ನಿಮ್ಮಮ್ಮ ವಿತಿನ್ 1 hour ಎಲ್ಲ ಕಡೆ ರೆಡಿ ಮಾಡ್ತಾಳೆ. ಭಾಳ ಸಂಗಾತಿಯಾಗಿ ನಮ್ಮ ಮಮ್ಮಿ ಪಾತ್ರ ಹೆಂಗಿದೆ, ನಮ್ಮ ಮಮ್ಮಿ ಎಷ್ಟು ಸಪೋರ್ಟ್, ನಂದು ಸೆಕೆಂಡ್ರಿ, ನಂದು ಬಿಡು, ನನಗೆ ನಾನು ಹೇಳ್ತೀನಿ ಅದು ನಮ್ಮ ಮಮ್ಮಿ ನಂದು ಹೆಂಗೆ ಅಂತ. ನಿನಗೆ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಮಮ್ಮಿ ನನಗೆ ಗೊತ್ತು. ನಿಮ್ಮ ಅಭಿಪ್ರಾಯ ಏನಾದ್ರ ಬಗ್ಗೆ? ನಿಮ್ಮ ಮಮ್ಮಿ ಬಗ್ಗೆ ಸಪೋರ್ಟ್ ಇದರಲ್ಲಿ ಏನು ಹೇಳೋಕ್ಕೆ 2 ಮಾತಿಲ್ಲ ನನ್ನ ಹತ್ರ. ಎಲ್ಲ ರೀತಿಯಲ್ಲೂ ಅವಳದೇ ಆದಂಥ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾಳೆ. ನಾವು ತಪ್ಪು ಮಾಡಿದಾಗ ಗೊತ್ತಲ್ಲ, ನಿನಗೆ ಗೊತ್ತಲ್ಲ ಮನೆಯಲ್ಲಿ ಯಾವ ರೀತಿ ಮಂಗಳಾರತಿ ಮಾಡ್ತಾರೆ ಇಬ್ರಿಗೂ ಅಂತ, ಸಪೋರ್ಟು ಮಾಡ್ತಾರೆ. ನಾವುಗಳೇನಾರ ಹಂಗೆ ಹಿಂಗೆ ಅಪ್ಪ ಮಗಳು ಜಾಸ್ತಿ ಹೊರಗಡೆ ಸುತ್ತಾಡೋದು ಮಾಡೋದು ಇದ್ದಾಗ ಅಲ್ಲಲ್ಲಿಗೆ ಎಲ್ಲೆಲ್ಲಿ ಬ್ರೇಕ್ ಹಾಕ್ಬೇಕಲ್ಲ ಹಾಕ್ತಿರ್ತಾರೆ. ನಾನೇನು ಜಾಸ್ತಿ ಹೇಳೋಂಗಿಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಹೇಳಬೇಕು ಅಂದರೆ ನಾನು ನಮ್ಮಪ್ಪ ನಮ್ಮೆಲ್ರಿಗಿಂತ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ನಮ್ಮ ಮನೇಲಿ ನಮ್ಮ ಅಮ್ಮನೇ. ಹೋಮ್ ಮಿನಿಸ್ಟರ್ ಅಮ್ಮನೇ. ನಮ್ಮ ಅಪ್ಪನ ಪರ್ಮಿಷನ್ಗಿಂತ ನನಗೆ ಅಮ್ಮನ ಪರ್ಮಿಷನ್. ಇವಾಗ ಏನಾದರೂ ಆಚೆ ಹೋಗಬೇಕು, ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಇದು ಮಾಡಬೇಕು ಅಂದರೆ ನಿಮ್ಮ ಅಮ್ಮನ ಕೇಳ್ಕೊಂಡು ಹೋಗು, ನಮ್ಮ ಅಮ್ಮನೂ ನಿಮ್ಮ ಅಪ್ಪನ ಕೇಳ್ಕೊಂಡು ಹೋಗು. ಬಟ್ ಅದರಲ್ಲಿ ಫೈನಲ್ ಡಿಸಿಷನ್ ನಮ್ಮ ಅಮ್ಮಂದೇ ನಿಂತಿರೋದು. ಸುಮ್ಮನೆ ಇಬ್ಬರು ಹೇಳೋದು ನೀವು ಅಪ್ಪನ ಕೇಳು, ನೀವು ಅಪ್ಪನ ಕೇಳು ಅಂತ, ಅವೆಲ್ಲ ಏನಿಲ್ಲ. ಆಮೇಲೆ ನಮ್ಮಮ್ಮ ಎಷ್ಟು ಇವಾಗ ನಮ್ಮಪ್ಪ ನನ್ನ ನಿಭಾಯಿಸುತ್ತೆ, ನಾನು ಓದೋದನ್ನ ನಿಭಾಯಿಸ್ತೀನಿ.
ನಮ್ಮ ಅಪ್ಪ ನನ್ನ ತಮ್ಮನ್ನ ಮನೇನ ಕಂಪ್ಲೀಟ್ ನಿಭಾಯಿಸೋದು ನಮ್ಮಮ್ಮ. ಸೊ ಇದರಲ್ಲಿ ಮುಖ್ಯ ಪಾತ್ರ ನಮ್ಮಮ್ಮಂದು. ಹಾಗೆ ಬೈತಾಡ್ತಾರೆ, ಹಾಗೆ ಪ್ರೀತಿ ಕೊಡ್ತಾ ಇರ್ತಾರೆ. ಅವಾಗ ಹಾಗೆ ಎಲ್ಲನೂ ಹಾಗೆ ಇರುತ್ತೆ. ಜಾಸ್ತಿ ನಕ್ಕಿದ್ದು ಯಾಕೆ ಅಂದರೆ ಇದನ್ನು ನೋಡಿದ ತಕ್ಷಣ ನಮ್ಮ ಮಮ್ಮಿ ರಿಯಾಕ್ಷನ್ ಹೆಂಗಿರುತ್ತೆ, ನಮ್ಮಮ್ಮ ನಮಗೆ ಏನು ಹೇಳ್ತಾರೆ ಅನ್ನೋದು ಸುಮ್ಮನೆ ತಲೆಗೆ ಬಂತು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಮಮ್ಮಿ ಯು ಆರ್ ದಿ ಬೆಸ್ಟ್, ಯು ಆರ್ ದಿ ಗ್ರೇಟ್. ಇದನ್ನು ಹೇಳಾದ್ಮೇಲೆ ನೀವು ಸೀಮ್ಗಿಲ್ದಿರೋ ಏನೋ ಹೇಳ್ಬಿಟ್ಟಿದ್ಯಾ ಅಲ್ಲಿ ಬಿಡು ಪರವಾಗಿಲ್ಲ ಅಂತ ಹಂಗೆ ರೇಗಿಸ್ತೀಯ ಅಂತ ನನಗೆ ಗೊತ್ತು. ಬಟ್ ಸ್ಟಿಲ್ ಎಲ್ರಿಗೂ ಗೊತ್ತಿಲ್ಲದೆ ಇರೋವಂಥ ಒಂದು ಸಪೋರ್ಟ್ ಸಿಸ್ಟಮ್ ಏನು ಅಂದರೆ ನಮ್ಮಿಬ್ರಿಗೂ ನಮ್ಮ ಮಮ್ಮಿನೇ. ಸೊ ಅಷ್ಟೇ. ಎಲ್ಲ ಏನೇನು ಕೇಳಬೇಕು ಒಂದು ಸ್ವಲ್ಪ ಕೇಳಿದ್ದೀನಿ. ಮನೆಯಲ್ಲೆಲ್ಲ ಹೇಳ್ತಾನೆ ಇರ್ತೀಯ. ಸೊ ಇಟ್ಸ್ ಸುಮ್ಮನೆ ಒಂದು ಫಸ್ಟ್ ಟೈಮ್ ಈ ಥರ ಕೂತ್ಕೊಂಡು ಮಾತಾಡಿದ್ದು ಖುಷಿ ಆಯಿತು. ಫಸ್ಟ್ ಟೈಮ್ ಇಂಥ ಒಂದು ಚಾನಲ್ ಬಂದು ಮಗಳಿಂದ ತಂದೆ ಇಂಟರ್ವ್ಯೂ ಮಾಡಿಸ್ಕೊಂಡು ನನಗೂ ಭಾಳ ಖುಷಿ ಆಯಿತು. ಬಹುಶಃ ಯಾವ ತಂದೆನೂ ಈ ರೀತಿ ಅವಕಾಶ ಸಿಕ್ಕಿರಲ್ಲ ಮಗಳಿಂದ ಇಂಟರ್ವ್ಯೂ ತಗೊಳ್ಳೋಂಥದ್ದು. ಅದು ನಿನ್ನಿಂದ ಸಿಕ್ತು. ಥ್ಯಾಂಕ್ ಯು ನಿಮ್ಮ ನಮ್ಮ ಈ ಎರಡು ಮಾತುಗಳಿಂದ ಈ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ನಾನು ಆ್ಯಂಕರಿಂಗ್ ಮಾಡೋಕ್ಕೆ ಬರಲ್ಲ, ಏನೋ ಒಂದು ಹೇಳಿದೆ. ಥ್ಯಾಂಕ್ ಯು ಮೇಡಮ್.